ರೈತ ಬಾಂಧವರಿಗೆಲ್ಲ ನಮಸ್ಕಾರ. ನನ್ನ ಹೆಸರು ಗೀತಾ ಅಂತ. ನಾನು ಈ ಒಂದು ಕಳೆ ನಿರ್ವಹಣಾ ಸಂಸ್ಥೆಯಲ್ಲಿ ಪ್ರಾಯೋಜನೆಯಲ್ಲಿ ಮುಖ್ಯಸ್ಥರಾಗಿ ಕಳೆದ 5 ವರ್ಷಗಳಿಂದ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಈ ಒಂದು ಕಳೆ ನಿರ್ವಹಣಾ ಸಂಸ್ಥೆ 1978 ಏಪ್ರಿಲ್ ನಲ್ಲಿ ಈ ಒಂದು ಸಂಸ್ಥೆ ಪ್ರಾಯೋಜನೆ ಪ್ರಾರಂಭ ಆಯಿತು. ಅಂದಿನಿಂದ ಇಂದಿನವರೆಗೆ ಸಹ 40 ತಂತ್ರಜ್ಞಾನಗಳನ್ನ ರೈತರಿಗಾಗಿ ಕೊಟ್ಟಿದ್ದೀವಿ. ಆ ರೈತರಿಗೆ ಕೊಟ್ಟಿರೋಂಥ 40 ತಂತ್ರಜ್ಞಾನಗಳಲ್ಲಿ ಅಂದ್ರೆ ರೈತರು ಎಷ್ಟು ಅಡಾಪ್ಟ್ ಮಾಡ್ಕೊಂಡಿದಾರಪ್ಪ ಅಂತ ಹೋದ್ರೆ 42ರಿಂದ 53% ಅಷ್ಟು ನಮ್ದು ಟೆಕ್ನಾಲಜಿ ಅವರಲ್ಲಿ ಅಡಾಪ್ಟ್ ಮಾಡ್ಕೊಂಡಿದ್ದಾರೆ. ಅದರಿಂದಾಗಿ ಅವರಿಗೆ 32% ಇಂದ 33% ಅಷ್ಟು ಇಳುವರಿ ಹೆಚ್ಚಾಗಿರೋದ್ರಿಂದ ರೈತರಿಗೆ ನಾವು ಏನ್ ಹೇಳ್ತೀವಿ ಅಂದ್ರೆ ಈ ಒಂದು ಕೃಷಿ ಮೇಳಕ್ಕೆ ಅಂದ್ರೆ ನಾಳೆಯಿಂದ ನಮ್ಮಲ್ಲಿ ಕೃಷಿ ಮೇಳ ಏನ್ ಸ್ಟಾರ್ಟ್ ಆಗ್ತಾ ಇದೆ 14ರಿಂದ ಮತ್ತೆ 17ರವರೆಗೆ ಎಲ್ಲಾ ರೈತರು ಇದೊಂದು ಕೃಷಿ ಮೇಳಕ್ಕೆ ಬಂದು ನಮ್ಮಲ್ಲಿ ಏನ್ ಟೆಕ್ನಾಲಜಿ ರಿಲೀಸ್ ಆಗಿದೆ ಅದನ್ನ ಅನುಕೂಲತೆಯನ್ನ ಪಡ್ಕೊಳ್ಬೇಕು ಅಂತ ಹೇಳ್ತೀವಿ. ನಾವೊಂದು ಈ ಒಂದು ಕೃಷಿ ಮೇಳದಲ್ಲಿ ನಾವ್ ಏನ್ ಮಾಡ್ತಾ ಇದೀವಪ್ಪ ಅಂದ್ರೆ ಈ ಸಲ ಡಿಫ್ರೆಂಟ್ ಅಂದ್ರೆ ಸಮಗ್ರ ಕೃಷಿ ಅಂದ್ರೆ ಪದ್ಧತಿಗಳನ್ನ ರೈತರಿಗೆ ಮನವರಿಕೆ ಮಾಡ್ಲಿಕ್ಕೆ ಅದರಲ್ಲಾಗಿ ಫಸ್ಟ್ನೇದಾಗಿ ನಾವೇನು ಸ್ಟೇಲ್ ಸೀಡ್ಬೆಡ್ ಅಂತ ಹೇಳ್ತೀವಿ. ಈ ಸ್ಟೇಲ್ ಸೀಡ್ಬೆಡ್ ಏನಂದ್ರೆ ಕೃಷಿ ಅಂದ್ರೆ ಅವರು ಫಸ್ಟ್ ಏನ್ ಸ್ಟಾರ್ಟ್ ಮಾಡ್ತಾರೆ ಅವಾಗ ನೀರಾವರಿ ಇದ್ದವರು ನೀರಾವರಿಲಿ ಹಾಕ್ಬೋದು ಅಥವಾ ಫಸ್ಟ್ ಮಳೆ ಏನ್ ಬರುತ್ತೆ ಆ ಮಳೆ ಬಂದ್ಮೇಲೆ ಒಂದು 15 days ಆದ್ಮೇಲೆ ಅದನ್ನ ಅಗಸ್ಬೇಕಾಗುತ್ತೆ. ಅಗಸ್ಬಿಟ್ಟು ಮತ್ತೆ ಬಿಟ್ರೆ ಬರೋ ಕಳೆನ ತೆಗೆದುಬಿಟ್ಟು ಆಮೇಲೆ ಅವರು ಅಲ್ಲಿ ನಾಟಿ ಅಂದ್ರೆ ಅಥವಾ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಬೀಜ ಬಿತ್ತನೆ ಇರ್ಬೋದು ನಾಟಿ ಮಾಡ್ಬೋದು ಅದು ಸ್ಟೇಲ್ ಸೀಡ್ಬೆಡ್ ಅಂದ್ರೆ ಎಲ್ಲ ಮೊದ್ಲೇ ತೆಗ್ದ್ಬಿಟ್ಟಿರ್ತೀವಿ. ಹಂಗಾಗಿ ನಾವೇನ್ ಕ್ರಾಪ್ ಮೀಟ್ ಕಾಂಪಿಟೇಷನ್ ಅಂತ ಹೇಳ್ತೀವಿ. ಕ್ರಾಪ್ ಮೀಟ್ ಕಾಂಪಿಟೇಷನ್ ಅಂದ್ರೆ ಒಂದೊಂದು ಬೆಳೆಗೆ ಒಂದೊಂದು ಡ್ಯೂರೇಷನ್ ಇರುತ್ತೆ. ಆ ಡ್ಯೂರೇಷನ್ ಪ್ರಕಾರ ಈ ಒಂದು ಕ್ರಾಪ್ ಮೀಟ್ ಕಾಂಪಿಟೇಷನ್ ಬರುತ್ತೆ. ಫಸ್ಟ್ ಒಂದು 30 to 45 days ಕಳೆ ಇಲ್ದಂಗ್ ನೋಡ್ಕೊಂಡ್ರೆ ಆಮೇಲೆ ಕಳೆ ಬಂದ್ರೂ ಸಹ ಆ ಕಳೆಯಿಂದ ಏನ್ ಪ್ರಯೋಜನ ಅಂದ್ರೆ ಇಳುವರಿ ಮೇಲೆ ಏನು ಎಫೆಕ್ಟ್ ಆಗಲ್ಲ. ಆದ್ರಿಂದ ಅವರು ಇದನ್ನ ಯಾರಿಗೆ ಅಂದ್ರೆ ಬೇರೆ ಎಲ್ಲ ಕೆಮಿಕಲ್ಸ್ ರಾಸಾಯನಿಕಗಳು ಬೇರೆ ಪದ್ಧತಿಗಳನ್ನ ಅಳವಡಿಸ್ಕೊಳಕ್ ಆಗಲ್ಲ, ಅವರು ಈ ಪದ್ಧತಿನ ಸಹ ಅಳವಡಿಸ್ಕೊಳ್ಬೇಕಾಗುತ್ತೆ. ಆಮೇಲೆ ಕಲ್ಚರಲ್ ಪ್ರಾಕ್ಟೀಸಸ್ ಅಂತ ಬರ್ತೀವಿ ನಾವು. ಕಲ್ಚರಲ್ ಪ್ರಾಕ್ಟೀಸಸ್ ಅಂದ್ರೆ ಏನಪ್ಪ ಬೇಸಾಯ ಕ್ರಮಗಳು. ಬೇಸಾಯ ಕ್ರಮದಿಂದಲೇ ಯಾವ್ದನ್ನ ನಾವು ಅಂದ್ರೆ ಯಾವ ರೀತಿ ಕಳೆ ನಿರ್ವಹಣೆ ಮಾಡ್ಬೋದು ಅಂದ್ರೆ ಈ ಒಂದು ಮಲ್ಚಿಂಗ್ ಅಂತ ಹೇಳ್ತೀವಿ. ಒದಿಕೆ ಅಂದ್ರೆ ಕಳೆ ಬರೋದಿ ರೀತಿ ಯಾವ ರೀತಿ ಒದಿಕೆ ಹಾಕ್ಬೇಕು ಅಂತ ಈ ರೀತಿ ನಾವು ಕಳೆನೆ ಒದಿಕೆಯಾಗಿ ಬಳಸ್ಕೊಳ್ಬಹುದು. ಆ ಭೂಮಿಯಲ್ಲಿ ಏನ್ ಕಳೆ ತೆಗಿತಾರೆ ಅದನ್ನೇ ಒದಿಕೆಯಾಗಿ ತಗೋಬಹುದು. ಅಥವಾ ನಾವು ಪಾಲಿಥೀನ್ ಏನು ಪ್ಲಾಸ್ಟಿಕ್ ಬಲ್ಚನ್ನ ಮಾಡಿದೀವಿ, ಈ ಪ್ಲಾಸ್ಟಿಕ್ ಸಹ ನಾವು ಅದನ್ನ ಬಳಸ್ಕೋಬಹುದು. ಅದಲ್ಲದೆ ಹುಲ್ಲು ಸಹ ಬಳಸ್ಕೊಳ್ಬಹುದು. ಇತ್ತೀಚಿನ ದಿನಗಳಲ್ಲಿ ಹಸು ಕರುಗಳಿಗೆ ಅಭಾವ ಇರೋದ್ರಿಂದ ಸಾಕಷ್ಟು ರೈತರಿಗೆ ಇದನ್ನ ಅಳವಡಿಸ್ಕೊಳ್ಳೋಕೆ ಕಷ್ಟ ಆಗುತ್ತೆ. ಅದರಿಂದ ಇವೆರಡರಲ್ಲಿ ಯಾವ್ದಾದ್ರು ಅದಕ್ಕಿಂತ ಮುಂಚೆ ಏಪ್ರಿಲ್ ಮಾರ್ಚ್ ನಲ್ಲೇ ಅವರು ಸಾಯಿಲ್ ಸೋಲರೈಸೇಷನ್ ಅಂತ ಮಾಡ್ಕೊಳ್ಬಹುದಾಗುತ್ತೆ. ಅವಾಗ ಅವರು ಟ್ರಾನ್ಸ್ಪರೆಂಟ್ ಪಾಲಿಥೀನ್ ಹಾಕಿದ್ರೆ ಅದು ಸಫಕೇಟ್ ಆಗಿ ಆಕ್ಚುಲಿ ಎಲ್ಲಾ ವೀಡ್ಸ್ ಅಲ್ಲೇ ನಶಿಸಿ ಹೋಗುತ್ತೆ. ಅದೇ ರೀತಿ ನಾವು ಇವಾಗ ಎಲ್ಲಾ ವಾತಾವರಣದ ವೈಪರೀತ್ಯ ಜಾಸ್ತಿ ಆಗ್ತಾ ಇರೋದ್ರಿಂದ ಇತ್ತೀಚಿನ ದಿನಗಳಲ್ಲಿ ಎಲ್ಲಾ ವಾತಾವರಣದಲ್ಲೂ ಎಲ್ಲಾ ತರ ಪ್ರಾಕ್ಟೀಸ್ ನ ಮಾಡಕ್ಕಾಗಲ್ಲ. ಆ ಒಂದು ವಾತಾವರಣಕ್ಕೆ ಏನ್ ಅನುಕೂಲನ ಅದನ್ನ ಮಾಡ್ಬೇಕಾಗುತ್ತೆ ರೈತರು. ಹಾಗಾಗಿ ನಾವು ರಾಸಾಯನಿಕಗಳು ಸಹ ಬಳಸಿದೀವಿ. ಇಲ್ಲಿ ಪ್ರೀ ಎಮರ್ಜೆನ್ಸಿ ಅಂದ್ರೆ ಉದಯ ಪೂರ್ವನ ನಾವಿಲ್ಲಿ ಸ್ಪ್ರೇ ಮಾಡಿದೀವಿ. ಅದೇ ರೀತಿ ಇದರಲ್ಲಿ ಉದಯ ಪೂರ್ವ ಅಟ್ರಜಿನ್ ಸ್ಪ್ರೇ ಮಾಡಿದೀವಿ. ಅಟ್ರಜಿನ್ ಅಂದ್ರೆ 1 kg per hectare ಅಂತ ಹೇಳ್ತೀವಿ ನಾವು. ಅದ್ರಲ್ಲಿ ಅವರು ತಗೊಂಡು ಅಂದ್ರೆ ಆಕ್ಟಿವ್ ಇಂಗ್ರೀಡಿಯೆಂಟ್ ಹೇಳಿರ್ತೀವಿ ಅಷ್ಟನ್ನೇ ಅವ್ರು ಬಳಸ್ಬೇಕಾಗುತ್ತೆ ರೈತರು. ಅದಕ್ಕಿಂತ ಜಾಸ್ತಿ ಆದ್ರೆ ನೀವು ಇಲ್ಲಿ ನೋಡ್ಬೋದು ಈ ಕಡೆ ಕಳೆ ಇದ್ರೆ ಇಲ್ಲ, ಈ ಕಡೆ ಕಳೆ ಇದೆ, ಇಲ್ಲಿ ಆ ಕಡೆ ಇಲ್ಲ. ಅಂದ್ರೆ ಅಲ್ಲಿ ನಾವು ಸ್ಪ್ರೇ ಮಾಡಿದೀವಿ, ಇಲ್ಲಿ ಕಳೆಗೆ ಸ್ಪ್ರೇ ಮಾಡಿಲ್ಲ. ಅದು ಆ ರೀತಿ ನಿಯಂತ್ರಣ ಕೊಟ್ಟಿದೆ ಅಂತ ರೈತರಿಗೆ ಮನವರಿಕೆ ಮಾಡ್ಲಿಕ್ಕೆ ನಾವು ಈ ಒಂದು ತಾಕನ್ನ ಪ್ರತ್ಯಕ್ಷವಾಗಿ ಮಾಡಿದೀವಿ. ಅದೇ ರೀತಿ ಇಲ್ಲಿ ಪೋಸ್ಟ್ ಎಮರ್ಜೆಂಟ್ ಹರ್ಬಿಸೈಡ್ ಇಲ್ಲಿ ನಾವು ಪ್ರೀ ಎಮರ್ಜೆನ್ಸಿ ಉದಯೋತ್ತರ ಅಂದ್ರೆ ಕಳೆ ಬಂದ್ಮೇಲೆ ಕಳೆ ಮೇಲೆ ಸ್ಪ್ರೇ ಮಾಡಿದೀವಿ. ಇಲ್ಲಿ ಟಿಮೋಟ್ರಿಯಾನ್ ಅಂತ ಮಾಡಿದೀವಿ. ಅದಕ್ಕೆ ಟಿಮೋಟ್ರಿಯಾನ್ ಇಲ್ಲಿ ಮಾಡಿದ್ರೆ ಅದು 120 grams ಆಕ್ಟಿವ್ ಇಂಗ್ರೀಡಿಯೆಂಟ್ ಫರ್ ಹೆಕ್ಟೇರ್. ಇದು ಈ ಟಿಮೋಟ್ರಿಯಾನ್ ಅನ್ನು ಮಾಡೋದ್ರಿಂದ ಏನಾಗಿದೆ ಅಂದ್ರೆ ಈ ಕಳೆಗಳು ಅಂದ್ರೆ ಕ್ರಾಪ್ ಮೀಟ್ ಕಾಂಪಿಟೇಷನ್ ಟೈಮಲ್ಲಿ ಕಳೆ ಇಲ್ದಂಗೆ ನೋಡ್ಕೊಂಡು ಆ ರೀತಿ ಮಾಡೋದ್ರಿಂದ ರೈತರಲ್ಲಿ ಒಂದು ಅಂದ್ರೆ ಅವ್ರಿಗೆ ಯಾವ ಹಂತದಲ್ಲಿ ಕಳೆ ಇರಬಾರ್ದು ಅಲ್ಲಿ ಅವರು ಅದನ್ನ ಕಳೆ ನಿರ್ವಹಣೆ ಮಾಡಿದ್ರೆ ಅದು ತುಂಬಾ ಎಫೆಕ್ಟಿವ್ ಆಗಿ ಅಂದ್ರೆ ಇಳುವರಿ ಮೇಲೆ ಏನು ಅದು ಇಳುವರಿಯಲ್ಲಿ ಕುಂಠಿತ ಆಗಲ್ಲ. ಅದೇ ರೀತಿ ಈಗ ಪ್ಯಾಡಿಯಲ್ಲಿ ನಾವು ಇದು ರೋಟಾವೀಟರ್ ಅಂತ ಹೇಳ್ತೀವಿ, ಕೋನೋ ವೀಡರ್ ಹೇಳಿದೀವಿ. ಕೋನೋ ವೀಡರ್ ಇದೇ ತರದನ್ನ ಬಳಸ್ಬೇಕಾಗುತ್ತೆ. ಅವ್ರು ಆತರ ಸೈಕಲ್ ವೀಡರ್ನ ಬಳಸಕ್ ಬರಲ್ಲ. ಇಲ್ಲಿ ನೋಡ್ತಿದಿರಲ್ಲ ಈ ತರ ಅದು ಮೂವ್ ಆಗ್ತಾ ಇದೆಯಲ್ಲ, ಆ ರೀತಿ ಅದು ಅವರು ಈ ತರ ಒಂದು ಕೋನೋ ವೀಡರ್ನ ಪ್ಯಾಡಿ ಫೀಲ್ಡ್ ಅಲ್ಲಿ ಬಳಸ್ಬೇಕಾಗುತ್ತೆ ಕಳೆನ ನಿರ್ವಹಣೆ ಮಾಡ್ಲಿಕ್ಕೆ. ಅದೇ ರೀತಿ ಈಗ ತುಂಬಾ ಆಗಲ್ಲ ಅಂದ್ರೆ ತುಂಬಾ ಒಂದು ಸಾಲಿನಿಂದ ಇನ್ನೊಂದು ಸಾಲಿಗೆ ಜಾಸ್ತಿ ಎಲ್ಲಿ ಡಿಸ್ಟೆನ್ಸ್ ಇದೆಯೋ ಅಲ್ಲಿ ಅವರು ಇಂಟರ್ ಕ್ರಾಪ್ ಸಹ ಬೆಳ್ಕೊಳ್ಬೇಕಾಗುತ್ತೆ. ಇಂಟರ್ ಕ್ರಾಪ್ ಅಂದ್ರೆ ಮಧ್ಯ 2 ಸಾಲುಗಳ ಮಧ್ಯೆ ಬೇರೆ ಬೆಳೆನ ಹಾಕಿದಾಗ ಅದು ಅಲ್ಲಿ ಫುಲ್ ಕವರ್ ಆಗುತ್ತೆ. ಯಾಕಂದ್ರೆ ಇದು ಮಳೆ ಬಂದಿದ್ರಿಂದ ಸ್ವಲ್ಪ ಈ ಸಲ ಪ್ರಾಬ್ಲಮ್ ಆಯ್ತು, ತುಂಬಾ ಮಳೆ ಎಸ್ಟಾಬ್ಲಿಷ್ ಆಗಕ್ಕೆ ಕಷ್ಟ ಆಗಿದೆ. ಅದರಿಂದ ಅಂದ್ರೆ ಜಾಗ ಎಲ್ಲೂ ಖಾಲಿ ಬಿಡಬಾರ್ದು.
ಆ ರೀತಿ ರೈತರು ಮಾಡ್ಕೊಳ್ಬೇಕಾಗುತ್ತೆ. ಅದೇ ರೀತಿ ಈಗ ರಾಗಿಗೆ ಬಂದ್ರೆ, ರಾಗಿಯಲ್ಲಿ ನಾನು ಆಗ್ಲೇ ಹೇಳ್ದೆ, ರೈತ ಮಹಿಳೆಯರಿಗಾಗಿ ವೀಲ್ ಓ ವೀಡರ್ ಅಂತ ನಾವ್ ಏನ್ ಹೇಳ್ತೀವಿ, ಇದು ನೋಡಿ ಎಷ್ಟು ಈಸಿ ಆಗಿದೆ, ಒಂದ್ ಕೈಯಲ್ಲೇ ಮಾಡ್ಬೋದು. ಅದೇ ರೀತಿ ರೈತ ಮಹಿಳೆಯರಿಗೆ ಅನುಕೂಲವಾಗ್ಲಿ ಅಂತ ಈ ತರ ಒಂದು ಲೈಟ್ ವೆಯ್ಟ್ ಇಂಪ್ಲಿಮೆಂಟ್ಸ್ ನಾವು ಡೆಮಾನ್ಸ್ಟ್ರೇಷನ್ ಮಾಡ್ತಾ ಇದ್ದೀವಿ. ಅದೇ ರೀತಿ ಇನ್ನೊಂದು ಸೈಕಲ್ ವೀಡರ್ ಇದೆ, ಅದು ಸಹ ರಾಗಿಯಲ್ಲಿ ತೋರಿಸ್ತಾ ಇದೀವಿ ನಾವು. ಇದ್ರಲ್ಲಿ ಏನಪ್ಪಾ ಅಂದ್ರೆ ಅಲ್ಲಿ ಬೇರೆ ಬೇರೆ ಅಟ್ಯಾಚ್ಮೆಂಟ್ ಇದೆ. ಮಣ್ಣನ್ನ ಏರಾಕ್ಬೇಕು ಗಿಡದ ಬುಡಕ್ಕೆ ಅಂದ್ರೆ ಬೇರೆದನ್ನ ಚೇಂಜ್ ಮಾಡ್ಕೋಬಹುದು. ಕಳೆಗೊಂದು, ಅದೇ ರೀತಿ ಮಣ್ಣನ್ನ ಏರಾಕ್ಲಿಕ್ಕೆ ಒಂದು, ಇನ್ನ ಒಂದಿದೆ, ಅದು ಸಹ ಸಾಲನ್ನ ತೆಗಿಲಿಕ್ಕೆ ಸಹ ಯೂಸ್ ಮಾಡ್ಬೋದು. ಆ ಸೈಕಲ್ ವೀಡ್ನ ಒಂದು ದಿನಕ್ಕೆ ಒಂದು ಪರ್ಸನ್ ಅಂದ್ರೆ ಲೇಬರ್ ಕೊರತೆ ಎಲ್ಲಿದೆ ಅಲ್ಲಿ ಒಂದು ದಿನಕ್ಕೆ 1 ಎಕರೆ ಅಷ್ಟು ಭೂಮಿಯನ್ನ ಅವರು ಕಳೆ ನಿರ್ವಹಣೆಗಾಗಿ ಈ ಸೈಕಲ್ ವೀಡರ್ನ ಮೂವ್ ಮಾಡ್ಬೋದು. ಅದೇ ರೀತಿ ನಾವು ಯಾವಾಗ್ಲೂ ಪಾರ್ಥೇನಿಯಂ ಅಂತ ಹೇಳ್ತೀವಿ. ಇವಾಗಂತೂ ಎಲ್ಲ ಕಡೆ ಪಾರ್ಥೇನಿಯಮ್ಮೆ. ಈಗ ಅಲ್ಲಿ ರೈತರು ಅಲ್ದೇನೆ ಸಿಟಿಯಲ್ಲಿ, ಇವಾಗ ಸಿಟಿ ಜನಕ್ಕೂ ಸಹ ಇದ್ರ ಅವಶ್ಯಕತೆ ಇದೆ ಪಾರ್ಥೇನಿಯಂನ. ಎಲ್ಲೆಲ್ಲಿ ಅವರ ಮನೆ ಪಕ್ಕ ವೇಕೆಂಟ್ ಲ್ಯಾಂಡ್ ಇದೆ ಅಲ್ಲೆಲ್ಲ ಬರೀ ಪಾರ್ಥೇನಿಯಂ ಬೆಳ್ಕೊಂಡಿರುತ್ತೆ. ಅದು ಎಷ್ಟು ಅಂದ್ರೆ ಯಾವ ರೀತಿ ಅದನ್ನ ಪಾರ್ಥೇನಿಯಂನ ನಿಯಂತ್ರಣ ಮಾಡ್ಬೋದು ಅಂತ ನಾವು ಹೇಳ್ತೀವಿ. ಇದ್ರಲ್ಲಿ ಏನಾಗುತ್ತೆ, ಪಾರ್ಥೇನಿಯಂ ಅದ್ರ ಪಕ್ಕ ಎಲ್ಲ ಇಟ್ಟಿದೀವಲ್ಲ ನಾವಿಲ್ಲಿ, ಬರಲು ಗಿಡ ಇರ್ಬೋದು, ಗಂಡು ತಗಚೆ ಇರ್ಬೋದು, ಹಸಿರು ತಗಚೆ ಇರ್ಬೋದು, ಚೆಂಡು ಹೂವು, ಈ ಗಿಡಗಳ ಬೀಜಗಳನ್ನ ಅಲ್ಲಿ ಬಿತ್ತನೆ ಮಾಡೋದ್ರಿಂದ ಈ ಒಂದು ಪಾರ್ಥೇನಿಯಂನ ನಿರ್ವಹಣೆ ಮಾಡ್ಬೋದು ಅಂತ ಬಯಲಾಜಿಕಲ್ ಆಗಿ. ಯಾಕಂದ್ರೆ ಸ್ಪ್ರೇ ಮಾಡಿದ್ರೆ ಅಕ್ಕಪಕ್ಕ ಮನೆ ಎಲ್ಲ ಇರುತ್ತೆ, ಅಲ್ಲಿ ಎಲ್ಲ ಪ್ರಾಬ್ಲಮ್ ಆಗುತ್ತೆ ಅಂತ ಈ ತರ ಒಂದು ಬಯಲಾಜಿಕಲ್ ಕಂಟ್ರೋಲ್ ಸಹ ಇಟ್ಟಿದೀವಿ. ನಾವಿಲ್ಲಿ ಈ ಪ್ರಾತ್ಯಕ್ಷತೆಯಲ್ಲಿ ಬಯಲಾಜಿಕಲ್ ಇಟ್ಟಿದೀವಿ, ರಾಸಾಯನಿಕ ಕೆಮಿಕಲ್ ಇಟ್ಟಿದೀವಿ, ಫಿಸಿಕಲ್ ಆಗಿ ಇಂಪ್ಲಿಮೆಂಟ್ಸ್ ಮೆಕ್ಯಾನಿಕಲ್ ಆಗಿ ಇಟ್ಟಿದೀವಿ. ಅದ್ರ ಜೊತೆಗೆ ನಾವು ಅಂದ್ರೆ ಕಲ್ಚರಲ್ ಬೇಸಾಯ ಕ್ರಮಗಳಂತ ಯಾವ ರೀತಿ ಬಳಸ್ಕೊಂಡು ಅವ್ರು ಈ ಒಂದು ಕಳೆ ನಿರ್ವಹಣೆ ಮಾಡಬಹುದು ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಇದರಿಂದ ರೈತರು ಏನ್ ಮಾಡ್ಬೇಕಂದ್ರಪ್ಪ, ಹೆಚ್ಚು ಮಾಹಿತಿ ಬೇಕು ಅಂದ್ರೆ ತಮ್ಮದು ಸ್ಥಾಲು ಇದೆ, ಪ್ರತ್ಯಕ್ಷತೆನೂ ಇದೆ, ಅವ್ರು ಬರ್ಬೇಕು, ತಮ್ಮಲ್ಲಿ ಮಾಹಿತಿನ ಪಡ್ಕೊಳ್ಬೇಕು, ಹೆಚ್ಚಾಗಿ ಬಂದು ಅವರು ಮಾಹಿತಿನ ಪಡ್ಕೊಳ್ಬೇಕಂತ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಥ್ಯಾಂಕ್ ಯು.